ಅಮೆರಿಕ ಮತ್ತು ಇರಾನ್ ಮಧ್ಯೆ ಶುರುವಾಗಲಿದೆಯಾ ಜಲಯುದ್ಧ? ಇರಾನ್ ಕರಾವಳಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕರಾವಳಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ಸ್ಥಿತಿ ನಿರ್ಮಾಣ ಆಗಿರೋದು. ಉದ್ವಿಗ್ನ ಪರಿಸ್ಥಿತಿ ಇದೆ. ಹಾರ್ಮುಜ್ ಸುತ್ತುವರಿದು ಅಮೆರಿಕದಿಂದ ಇರಾನ್ಗೆ ದಿಗ್ಬಂಧನವನ್ನು ಹೇರಲಾಗಿದೆ. ಇರಾನ್ನ ಹಡಗಿನ ಮೇಲೆ ಅಮೆರಿಕ ನೌಕಾಪಡೆ ಗುಂಡಿನ ದಾಳಿಯನ್ನು ನಡೆಸಿದೆ. ಇರಾನ್ ಹಡಗನ್ನ ವಶಕ್ಕೆ ಪಡೆದುಕೊಂಡಿದೆ ಅಮೆರಿಕದ ನೌಕಾಪಡೆ. ಅಮೆರಿಕ ಸೇನೆಯ ವಿರುದ್ಧ ಇರಾನ್ ಡ್ರೋನ್ ದಾಳಿಯನ್ನು ಕೂಡ ನಡೆಸಿದೆ. ಅದರ ಜೊತೆಗೆ ಪ್ರತಿಕಾರದ ಎಚ್ಚರಿಕೆಯನ್ನು ಕೂಡ ನೀಡಿರೋದು. ಈ ಮೂಲಕ ಕದನ ವಿರಾಮ ಈಗ ಮುಕ್ತಾಯವಾಗುವಂತಹ, ಯುದ್ಧ ಪುನಾರಂಭ ಆಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಅಮೆರಿಕ ಮತ್ತು ಇರಾನ್ ಮಧ್ಯೆ ಜಲಯುದ್ಧ ಈಗ ಆರಂಭವಾಗುವಂತಹ ಸನ್ನಿವೇಶಗಳು ನಿರ್ಮಾಣ ಆಗಿದೆ. ಇರಾನ್ ಕರಾವಳಿಯಲ್ಲಿ ಈಗ ಅಕ್ಷರಶಃ ಬೂದಿ ಮುಚ್ಚಿದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆಯಲ್ಲಿ ಅಮೆರಿಕದ ನೌಕಾಪಡೆಗಳು ಹಾರ್ಮುಜ್ ಸುತ್ತುವರೆದು ಇರಾನ್ಗೆ ದಿಗ್ಬಂಧನವನ್ನು ವಿಧಿಸಿರುವುದು. ಇದರ ಜೊತೆಗೆ ಈಗ ಇರಾನ್ನ ಹಡಗಿನ ಮೇಲೆ ಅಮೆರಿಕದ ನೌಕಾಪಡೆಗಳು ಗುಂಡಿನ ದಾಳಿಯನ್ನು ಕೂಡ ನಡೆಸಿದೆ. ಇರಾನ್ ಹಡಗನ್ನ ವಶಕ್ಕೂ ಕೂಡ ಪಡ್ಕೊಂಡಿದೆ ಅಮೆರಿಕದ ನೌಕಾಪಡೆ. ಅಮೆರಿಕ ಸೇನೆಯ ವಿರುದ್ಧ ಇರಾನ್ ಡ್ರೋನ್ ದಾಳಿಯನ್ನು ಕೂಡ ನಡೆಸಿ ಅದರ ಜೊತೆಗೆ ಪ್ರತಿಕಾರದ ಎಚ್ಚರಿಕೆಯನ್ನು ಕೊಟ್ಟಿದೆ. ಒಂದು ಕಡೆಯಲ್ಲಿ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಎರಡನೇ ಸುತ್ತಿನ ಶಾಂತಿ ಮಾತುಕತೆಗೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಬೆಳವಣಿಗೆ ಆಗಿದೆ. ಈ ಮೂಲಕ ಶಾಂತಿ ಸಭೆಯಲ್ಲಿ ಇರಾನ್ ಭಾಗವಹಿಸೋದಿಲ್ಲ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದೆ. ಇರಾನ್ ಮತ್ತು ಅಮೆರಿಕ ಮಧ್ಯೆ ಈಗ ಜಲಯುದ್ಧ ಶುರುವಾಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ನಾಳೆ ಪಾಕಿಸ್ತಾನದಲ್ಲಿ ಎರಡನೇ ಸುತ್ತಿನ ಶಾಂತಿ ಮಾತುಕತೆ ನಡೆಯುತ್ತಾ ಅನುಮಾನಕ್ಕೆ ಕಾರಣ ಆಗಿದೆ. ಪಾಕಿಸ್ತಾನಕ್ಕೆ ಅಮೆರಿಕ ನಿಯೋಗ ಹೋಗುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಒಪ್ಪಂದಕ್ಕೆ ಬಾರದಿದ್ರೆ ಇರಾನ್ನ ವಿದ್ಯುತ್ ಗ್ರಿಡ್ಗಳನ್ನ ನಾಶ ಮಾಡ್ತೀವಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಕೂಡ ಹಾಕಿದ್ದಾರೆ. ಅಮೆರಿಕದ ಜೊತೆಗೆ ಎರಡನೇ ಸುತ್ತಿನ ಮಾತುಕತೆಯನ್ನ ಮಾಡೋದಿಲ್ಲ ಅಂತ ಇರಾನ್ ಕೂಡ ಸ್ಪಷ್ಟ ಸಂದೇಶವನ್ನ ರವಾನಿಸಿದೆ. ಅಮೆರಿಕದ ಜೊತೆಗೆ ಎರಡನೇ ಸುತ್ತಿನ ಮಾತುಕತೆಯನ್ನ IRGC ರಿಜೆಕ್ಟ್ ಮಾಡಿದೆ. ಅಂತಿಮ ಒಪ್ಪಂದ ಆಗದೇ ಇದ್ರೆ ಇರಾನ್ ಮೇಲೆ ಮತ್ತೆ ಅಮೆರಿಕ ದಾಳಿ ಮಾಡುತ್ತಾ ಹಾಗತ್ತೆ. ಈ ಮೂಲಕ ಯುದ್ಧ ಕಂಟಿನ್ಯೂ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗಿದೆ. 2 ದಿನದಲ್ಲಿ ಕದನ ವಿರಾಮ ಅಂತ್ಯ ಆಗುತ್ತೆ. ಟ್ರಂಪ್ ಸರ್ವನಾಶದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಏಪ್ರಿಲ್ 22ನೇ ತಾರೀಕು ಅಂತ್ಯವಾಗುತ್ತೆ ಅಮೆರಿಕ ಹಾಗೂ ಇರಾನ್ ನಡುವಿನ ಕದನ ವಿರಾಮ. ಯುದ್ಧ ಶುರುವಾದ್ರೆ ಈ ಬಾರಿ ಭಾರತಕ್ಕೆ ಸಂಕಷ್ಟ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ತೈಲ ಸಂಕಷ್ಟ ಉಂಟಾಗುತ್ತೆ ಭಾರತದಲ್ಲಿ. ಹೀಗಾಗಿ ಪಾಕಿಸ್ತಾನದಲ್ಲಿ ನಾಳೆ ಶಾಂತಿ ಸಭೆ ನಡೆಯುತ್ತಾ ಅನ್ನುವಂತಹ ಪ್ರಶ್ನೆ ಇನ್ನೂ ಕೂಡ ಹಾಗೆ ಇದೆ. ನಮ್ಮ ನಿಯೋಗವನ್ನ ನಾವು ಕಳಿಸ್ತೀವಿ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಆದರೆ ಇರಾನ್ ನಾವು ಎರಡನೇ ಸುತ್ತಿನ ಮಾತುಕತೆಯಲ್ಲಿ ಭಾಗವಹಿಸಲ್ಲ ಅಂತ ಹೇಳ್ತಾ ಇದೆ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ವಿವೇಕ್, ನೌಕಾಸೇನೆಯ ನಿವೃತ್ತ ಕಮಾಂಡರ್, ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಸುನೀಲ್ ಪಂಡಿತ್, ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್ ಇದ್ದಾರೆ. ದೆಹಲಿಯಿಂದ ಅಂತಾರಾಷ್ಟ್ರೀಯ ವಿಶ್ಲೇಷಕರಾದ ಸಂಜೀವ್ ಕುಮಾರ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. 3 ಜನರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಜೀವ್ ಕುಮಾರ್ ಅವ್ರದ್ದು ಫಸ್ಟ್ ರಿಯಾಕ್ಷನ್ ತಗೊಳ್ತೀನಿ. ಸಂಜೀವ್ ಕುಮಾರ್ ಸರ್, ಈ 30-40 ಸೈಟ್ ಖರೀದಿ ಮಾಡುವಾಗ ವ್ಯವಹಾರದಲ್ಲಿ ಒಂದು ಕ್ಲಾರಿಟಿ ಇರುತ್ತಲ್ಲ, ಅಷ್ಟು ಕ್ಲಾರಿಟಿ ಕೂಡ ಅಮೆರಿಕ ಇರಾನ್ ಮಧ್ಯದ ಈ ಕದನ ವಿರಾಮದ ಮಾತುಕತೆಗೆ ಇಲ್ಲ ಅನ್ನಿಸ್ತಿದೆ. ಹಾರ್ಮುಜ್ ಓಪನ್ ಅಂತಂದ್ರು ಸರ್, ಅದರ ಅರ್ಥ ಇರಾನಿನ ಹಡಗುಗಳು ಕೂಡ ಹೊರಗೆ ಬರೋದಕ್ಕೆ ಓಕೆ ಅಂತ ಅಮೆರಿಕ ಒಪ್ಕೊಂಡಂಗೆ ಅನ್ನಿಸ್ತಪ್ಪ ನಮಗೆ. ಹಾರ್ಮುಜ್ ಓಪನ್ನು, ಬಟ್ ಇರಾನಿನ ಹಡಗುಗಳನ್ನು ನಾವು ಬಿಡೋದಿಲ್ಲ ಅಂದ್ರೆ ಇವರು ಆಮೇಲೆ. ಹೌದು,
ನಾವು ಲಾಸ್ಟ್ ಟೈಮ್ ಮಾತುಕತೆ ಆದಾಗ ಇಸ್ಲಾಮಾಬಾದಲ್ಲಿ ಇರಾನಿಯನ್ ರೆಪ್ರೆಸೆಂಟೇಟಿವ್ ಕ್ಲಿಯರ್ ಆಗಿ ಹೇಳಿದ್ರು, ನಾವು ಮಾತುಕತೆ ಏನೋ ಮಾಡಿದೀವಿ ಬಟ್ ಟ್ರಸ್ಟ್ ಅನ್ನೋದು ಏನಿದೆಯಲ್ಲ ಅದು ಇನ್ನೂ ಟ್ರಸ್ಟ್ ಡೆಫಿಸಿಟ್ ಇದೆ. ಹೌದು. ಬಿಕಾಸ್ ಆಫ್ ನಾರ್ಸಿಸಿಸ್ಟಿಕ್ ಲೀಡರ್ಶಿಪ್ ಅಂದಿದ್ರು ಅವರು. ಇದು ನಾರ್ಸಿಸಿಸಮ್ ಅಂದರೆ ಇವತ್ತಿಗೂ ಕೂಡ ಅದನ್ನು ಎಂಫಸೈಸ್ ಮಾಡಿ ನಾವು ನೋಡಿದ್ರೆ ಏನಾಯ್ತಪ್ಪ ಅಂದರೆ 3 ಉದ್ದೇಶ ಇಟ್ಕೊಂಡು ಟ್ರಂಪ್ ಅವರು ಯುದ್ಧಕ್ಕೆ ಹೋಗಿದ್ರು. ಒಂದು, ಇಸ್ರೇಲಿ ಲಾಬಿಯವ್ರು ಏನು ಜಿವಿಷ್ ಲಾಬಿ ಏನು ಪ್ರೆಷರ್ ಹಾಕಿತ್ತು ಇಂಟರ್ನಲ್ಲಿ, ನೇತನ್ಯಾಹು ಆಮೇಲೆ ಬಂದರು, ನೇತನ್ಯಾಹು ಯುದ್ಧ ಶುರು ಮಾಡಿದ್ರು. ಬಟ್ ಇಸ್ರೇಲ್ನ ಇಂಟರ್ನಲ್ ಲಾಬಿ ಏನಿದೆಯಲ್ಲ ಅಮೇರಿಕಾದಲ್ಲಿ, ಅದು ಭಾಳ ಸ್ಟ್ರಾಂಗ್ ಲಾಬಿ. ಅದು ಅವ್ರು ಏನು ಪ್ರೆಷರೈಸ್ ಹಾಕಿದ್ರು ಆ ಪ್ರೆಷರಿಗೆ ಏನು ಯುದ್ಧಕ್ಕೆ ಬಂದ್ರಲ್ಲ ಇವರು, ಇದಾದ ಮೇಲೆ 3 ಉದ್ದೇಶ ಇಟ್ಕೊಂಡ್ಬಂದಿದ್ರು. ಒಂದು ರೆಜಿಮ್ ಚೇಂಜ್, ಅದು ಕನ್ವೆನ್ಷನಲ್ ಆಗಿ ಅಮೇರಿಕಾ ಒಂದು ಡೆಮೋಕ್ರೆಟಿಕ್ ಎಕ್ಸ್ಪೋರ್ಟಿಂಗ್ ಡೆಮೋಕ್ರಸಿ ಅನ್ನೋದೊಂದು ಇರುತ್ತೆ. ಎರಡನೇದು ನ್ಯೂಕ್ಲಿಯರ್ ವೆಪನ್ಸು, ಮೂರನೇದು ಮಿಸೈಲ್ ಟೆಕ್ನಾಲಜಿ, ಮಿಸೈಲ್ ಪ್ರೋಗ್ರಾಮ್. ಎಲ್ಲ ಒಂದು 10 ಪಾಯಿಂಟ್ಸ್ ಏನು ಇದು ಅಗ್ರಿಮೆಂಟ್ ಏನಿತ್ತು ಸೀಸ್ ಫೈರಿಗೆ, ಕೊನೆಗೆ ಬಂದು 2 ಉದ್ದೇಶ ರೀಚ್ ಆಗಕ್ಕೆ ಸಾಧ್ಯ ಆಗಲಿಲ್ಲ. ಏನಪ್ಪ, ರೆಜಿಮ್ ಚೇಂಜನಂತೂ ಇವರೊಂಥರ ರೆಜಿಮ್ ಚೇಂಜ್ ಮಾಡಿಲ್ಲ ಇವರು, ಆದರೂ ನಾವು ಮಾಡಿದ್ದೀವಿ, ನಮಗೆ ಅಕ್ಸೆಪ್ಟಬಲ್ ರೆಜಿಮ್ ಇದೆ, ಈಗ ನಮ್ಮ ಜೊತೆ ಮಾತುಕತೆ ಆಡುವಂಥ ಒಂದು ರೆಜಿಮ್ ಇದೆ, ಹಳೆ ರೆಜಿಮನ್ನು ನಾವು ನಿರ್ಣಾಮ ಮಾಡಿದ್ವಿ ಅಂತ ಸೆಲ್ಫ್ ಡಿಕ್ಲರೇಷನ್ ಮಾಡಿಬಿಟ್ರು ಟ್ರಂಪ್. ನಂಬರ್ 1. ನಂಬರ್ 2, ಮಿಸೈಲ್ ಪ್ರೋಗ್ರಾಮು ಆಮೇಲೆ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ ಬಗ್ಗೆ ಇರಾನ್ ಖಡಾಖಂಡಿತವಾಗಿ ನೆಗೆಟಿವ್ ಆಗಿ ಒಪಿನಿಯನ್ ಕೊಡ್ತು, ನಾವು ಇದನ್ನು ಮಾಡಲ್ಲ. ಆದರೂ ಕೂಡ ಒಂಥರ ವಿಲಿನಲ್ಲಿ ಕಾಮ್ ಉಳಿದಿತ್ತು. ಆಯ್ತಪ್ಪ, ನಾವೀಗ ಸದ್ಯಕ್ಕೊಂದು ಸೀಸ್ ಫೈರ್ ಇಟ್ಕೊಳ್ಳೋಣ, ಆಮೇಲೆ ಸ್ಟ್ರೇಟ್ ಆಫ್ ಹಾರ್ಮೋಸನ್ನು ನಾವು ಒಂದು ಈ ಒಪ್ಪಂದದ ಸಂದರ್ಭದಲ್ಲಿ ನಮ್ಮ ಹಡಗು ಬರುತ್ತೆ, ನಿಮ್ಮ ಹಡಗು ಬರುತ್ತೆ ಅಂತ. ಆಮೇಲೆ ಇರಾನ್ನವ್ರು ಏನಪ್ಪ $1 ಅಂತ ಹಿಂಗೆ ಒಂದು ಪರ್ ಬ್ಯಾರಲ್ $1 ಅಂತ ಏನದು ಟೋಲ್ ಹಾಕ್ತೀವಿ ಅಂದಿರು. ಇದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ರೆ ಇಬ್ರಿಗೂ ವಿನ್ ವಿನ್ ಸಿಚುವೇಶನ್ ಆಗೋದು. ಮೋಸ್ಟ್ ಪ್ರಾಬ್ಲಿ ಯುದ್ಧ ಉಳಿದು ಹೋಗ್ತಿತ್ತು. ಆದರೆ ಲೆಬನೀಸ್ ಸೀಸ್ ಫೈರ್ ಒಂದು ಏನು ಪ್ರಾಬ್ಲಮಟೈಸ್ ಆಯಿತು, ಅದನ್ನು ಇರಾನಿಯನ್ಸ್ ಯಾಕೆ ಪ್ರಾಬ್ಲಮಟೈಸ್ ಮಾಡಿದ್ರು, ಕಾರಣ ಯಾಕಪ್ಪ ಅಂತಂದರೆ ಅಮೇರಿಕಾದವ್ರು ದಾಳಿ ಮಾಡಿದಾಗ, ಇಸ್ರೇಲ್ನವ್ರು ದಾಳಿ ಮಾಡಿದಾಗ ಲೆಬನಾನ್ನವ್ರು ಸಪೋರ್ಟ್ ಮಾಡಿದ್ರು. ಸೊ ಆಬ್ವಿಯಸ್ಲಿ ಈಗ ಇಂಟರ್ನ್ಯಾಷನಲ್ ಡಿಪ್ಲೊಮ್ಯಾಟಿಕ್ ಸ್ಟ್ಯಾಂಡರ್ಡ್ಸ್ ಏನನ್ನತ್ತೆ, ನಿಮ್ಮ ಸಮಸ್ಯೆ ಮುಗಿದ ಮೇಲೆ ಅವ್ರದ್ದು ಸಮಸ್ಯೆ ರಿಸಾಲ್ವ್ ಆಗಬೇಕು. ಬಟ್ ಇಸ್ರೇಲ್ ಕೆಪ್ಟ್ ಆನ್ ಫೈರಿಂಗ್, ಆಯಿತಾ? ಆ ಒಂದು ಕಾರಣಕ್ಕೆ ಏನಾಯಿತು, ಲೆಬನಾನನ್ನು ಸೀಸ್ ಫೈರ್ ಅಗ್ರಿಮೆಂಟಲ್ಲಿ ನಾವು ಇನ್ವಾಲ್ವ್ ಮಾಡ್ಕೋಬೇಕು ಅನ್ನೋದೊಂದು ಏನೊಂದು ಡೀಲ್ ಸಕ್ಸಸ್ಫುಲ್ ಆಗಲಿಲ್ಲ. ಪ್ಲಸ್ ನಂಬರ್ 1. ಎರಡನೇದು, ಅದಾದಮೇಲೆ ಟ್ರಂಪ್ ಏನು ಕ್ಲೇಮ್ ಮಾಡಿದ್ರು, ಮೊದಲು 5,000 ಮರೀನ್ಸಿಂದ ನಾವು ಪೂರಾ ಸ್ಟೇಟ್ ಆಫ್ ಹಾರ್ಮೋಸನ್ನು ಕಂಟ್ರೋಲಿಗೆ ತೊಗೋತೀವಿ ಅಂದಿದ್ರು. ನಾಟ್ ಎ ಕಂಪ್ಲೀಟ್ ನೇವಲ್ ಬ್ಲಾಕೇಡ್. ಗ್ರ್ಯಾಜುವಲ್ ಆಗಿ ಇರಾನಿಯನ್ಸು ಟೋಲ್ ಹಾಕ್ತೀವಿ ಅಂದ ತಕ್ಷಣ ನೇವಲ್ ಬ್ಲಾಕೇಡ್ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ರು. ಆಯಿತಾ? ನೇವಲ್ ಬ್ಲಾಕೇಡ್ ಹಾಕ್ತೀವಿ ಅಂದ ತಕ್ಷಣ ಚೈನಾದವ್ರು ನಾವು ಇರಾನಿಗೆ ಸಪೋರ್ಟ್ ಮಾಡ್ತೀವಿ ಅಂದರು. ರಷ್ಯನ್ಸ್ ಆಯ್ತಪ್ಪ ನಾವು ಹಾಗಾದ್ರೆ ಸಪೋರ್ಟ್ ಮಾಡ್ತೀವಿ ಇರಾನಿಗೆ ಅಂತಂದರು. ಇದು ಏನೊಂದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಏನಿದೆ, ಪ್ಲಸ್ ಇದೊಂದು ಇಸ್ರೇಲ್ ಆ್ಯಂಡ್ ಟರ್ಕಿ ನಡುವೆ ಏನೋ ಒಂದು ಫ್ರಿಕ್ಷನ್ ಆಯಿತು. ಇವೆಲ್ಲ ಒಂದು ಸಿಚುವೇಶನ್ನು ಔಟ್ ಆಫ್ ಕಂಟ್ರೋಲ್ ಆಗಿ ಈಗ ಟ್ರಂಪ್ ಏನು ಸ್ಟ್ರೇಟ್ ಆಫ್ ಹಾರ್ಮೋಸ್ ಮೊದಲನ್ನ ಒಂದು ಫ್ರೀ ಸ್ಪೇಸ್ ಅನ್ನೋ ಒಂದು ಆಕ್ಸೆಪ್ಟೆನ್ಸಿಗೆ ಬಂದಿದ್ರು, ಈಗ ಅದನ್ನು ರೀಕ್ಯಾಪ್ಚರ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ. ಅದಕ್ಕೆ ಸಿಂಪಲ್ ಕಾರಣ ಯಾಕಪ್ಪ ಅಂತಂದರೆ, ಇರಾನ್ ನಾವು ಸುವೇಸ್ ಕೆನಾಲನ್ನು ಒಂದು ನೆನಪು ಮಾಡಿಕೊಂಡ್ರೆ, ಸುವೇಸ್ ಕ್ರೈಸಿಸ್ನಲ್ಲಿ ಏನು ಬ್ರಿಟನ್ಗೆ ಪರಿಸ್ಥಿತಿ ಆಯಿತು, ಗಾಫರ್ ನಾಸಿರ್ ಅವರು ನ್ಯಾಷನಲೈಸ್ ಮಾಡಿದಾಗ ಸುವೇಸ್ ಕೆನಾಲನ್ನು, ಬ್ರಿಟನ್ನು ಕೂಡ ನ್ಯಾಟೋ ನ್ಯಾಷನಲೈಸ್ ಮಾಡಿದಾಗ ಬ್ರಿಟನ್ ಆ್ಯಂಡ್ ನೇಟೋ ಅವರು ಇದನ್ನೊಂದು ಸೆಕ್ಯೂರಿಟೈಸ್ ಮಾಡಿದ್ರು. ಇಲ್ಲ, ನೀವು ಇದನ್ನು ನ್ಯಾಷನಲೈಸ್ ಮಾಡೋಕ್ಕಾಗಲ್ಲ, ಇದು ಇಂಟರ್ನ್ಯಾಷನಲ್ ವಾಟರ್ಸ್ ಆಗೇ ಉಳಿಲಿ ಅಂತಂದು. ಅದಕ್ಕೆ 2 ಸ್ಟ್ರಾಟಜಿಕ್ ಕಾರಣನೂ ಇದೆ, ಎಕನಾಮಿಕ್ ಕಾರಣ ಇದೆ. ಹಿಸ್ಟ್ರಿ ರಿಪೀಟ್ಸ್. ಇಲ್ಲಿ ಸೇಮ್ ಸಿಚುವೇಶನ್. ಯಾಕಂದರೆ ಸುವೇಸ್ ಕೆನಾಲ್ನಲ್ಲಿ ಅದು ಎಷ್ಟೇ ಒಂದು ಸ್ಪೀಡ್ ಲಿಮಿಟ್ ಇದೆ, 8 ನಾಟಿಕಲ್ ಮೈಲ್ಸ್. ಅಮೇರಿಕಾದವ್ರ ಕಡೆ 14 ನಾಟಿಕಲ್ ಮೈಲ್ಸ್ ಹೋಗುವಂಥ ಸೂಪರ್ ಸಾನಿಕ್ ಶಿಪ್ಸ್ ಇದ್ದಾವೆ. ಬಟ್ ಅದು ಕೂಡ ಅಲ್ಲಿ 8 ನಾಟಿಕಲ್ ಮೈಲ್ಸಲ್ಲೇ ಹೋಗ್ಬೇಕು. ಸೊ ಒಂಥರ ರೆಗ್ಯುಲೇಷನ್ಸ್ ಇದೆ ಇಲ್ಲ, ಅಪ್ ಸ್ಟ್ರೀಮ್ ಆ್ಯಂಡ್ ಡೌನ್ ಸ್ಟ್ರೀಮು. ಈಗ ಇಲ್ಲಿ ಸ್ಟ್ರೇಟ್ ಆಫ್ ಹಾರ್ಮೋಸನ್ನು ನೋಡಿದ್ರೆ ಒಂಥರ ರೆಪ್ಲಿಕಾ ಮಾಡೆಲ್ ಆಗಿ ನಾವು ನೋಡ್ಬೋದು ಇದನ್ನು. ಯಾರೀಗ ಸ್ಟ್ರೇಟ್ ಆಫ್ ಹಾರ್ಮೋಸ್ ಕಂಟ್ರೋಲ್ ಮಾಡ್ತಾರೆ, 20-25% ಆಯಿಲ್ ಟ್ರೇಡ್ ಕಂಟ್ರೋಲ್ ಆಗೇ ಆಗುತ್ತೆ. 20-25% ಆಯಿಲ್ ಟ್ರೇಡ್ ಇಸ್ ಎ ಬಿಗ್ ಡೀಲ್ ಈಗ ಸದ್ಯದ ಪರಿಸ್ಥಿತಿನಲ್ಲಿ.
ಸೊ ಹೀಗಾಗಿ ಈಗ ಟ್ರಂಪ್ ಏನೊಂದು ಯೋಚನೆ ಮಾಡಿದರು, ಪ್ಲಸ್ ಏನಾದರೂ ಇವ್ರು ಫಸ್ಟ್ ಸ್ಟೇಜ್ ಯುರೇನಿಯಂ ಎನ್ರಿಚ್ಮೆಂಟ್ ಎಲ್ಲ ಇದ್ದಾರೆ ಇರಾನ್ನವರು, ಆ ಒಂದು ಅವರು ಇದು ಫಿಷನಬಲ್ ಗ್ರೇಡ್ ಮಟೀರಿಯಲ್ ಅವರು ತಯಾರು ಮಾಡಿದ್ರೆ ಆಮೇಲೆ ಏನೇ ಮಾಡಿದ್ರು ಕೂಡ ಗ್ರೌಂಡ್ ವಾರ್ ಅಂತೂ ಆಗಕ್ಕೆ ಸಾಧ್ಯ ಆಗಲ್ಲ. ಇದು ಆಲ್ರೆಡಿ ಈ ನೇವಲ್ ವಾರ್ ಅಂತ ಏನು ಸ್ಟ್ರಾಟಜಿ ಬಂದಿದ್ದಾರೆ, ಬೂಟ್ಸ್ ಆನ್ ಗ್ರೌಂಡ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.